ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಹೋಟೆಲ್ ಓನರ್ಸ್ ಗರಂ ಹಾಕಿದ್ದಾರೆ. ಕಳೆದ 10 ವರ್ಷದಲ್ಲಿ ಈ ರೀತಿ ಬೆಲೆ ಏರಿಕೆ ಇದೇ ಮೊದಲ ಬಾರಿಗೆ. ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಹೋಟೆಲ್ ಓನರ್ಸ್ ಒಂದ್ ಕಡೆ ಸಿಟ್ಟಾಗಿದ್ದಾರೆ. ಕಳೆದ 10 ವರ್ಷದಿಂದ ನಾವು ನೋಡಿದ್ರೆ ಇದೇ ಮೊದಲ ಬಾರಿ ಈ ರೀತಿಯಾಗಿ ಏರಿಕೆ ಆಗಿರುವಂಥದ್ದು. ಕೇಂದ್ರದ ವಿರುದ್ಧ ನಿಸರ್ಗ ಹೋಟೆಲ್ ಮಾಲೀಕ ಕೃಷ್ಣರಾಜ್ ಕಿಡಿಯನ್ನ ಕಾರಿದ್ದಾರೆ. ಈ ಮೊದಲು 150ರಿಂದ 200 ರೂಪಾಯಿ ಹೆಚ್ಚಳ ಮಾಡ್ತಿದ್ರು. ಆದರೆ ಈಗ ಏಕಾಏಕಿ 991 ರೂಪಾಯಿ ಏರಿಕೆ ಮಾಡಿದ್ದು ಶಾಕ್ ಆಗಿದೆ. ಚುನಾವಣೆಗೂ ಮುನ್ನ ಯಾವುದೇ ಬೆಲೆ ಏರಿಕೆ ಮಾಡಲ್ಲ. ಈಗ ಎಲ್ಲಾ ಕಡೆಗೂ ಚುನಾವಣೆಗಳು ಮುಗಿದಿವೆ. ಹಾಗಾಗಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷಗಳು ತಮ್ಮ ತಮ್ಮ ವರಸೆಯನ್ನ ತೋರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಹೋಟೆಲ್ನಲ್ಲಿ ಬೆಲೆ ಹೆಚ್ಚಳ ಮಾಡಲ್ಲ, ಮತ್ತೆ 500 ಜಾಸ್ತಿ ಮಾಡಿದ್ರೆ ಆಗ ಬೆಲೆ ಏರಿಕೆ ಅನಿವಾರ್ಯ ಆಗುತ್ತೆ. ಸರ್ಕಾರ ಬೆಲೆ ಹೆಚ್ಚಳಕ್ಕೂ ಮುನ್ನ ಸ್ವಲ್ಪ ಎಚ್ಚರವಾಗಿರಬೇಕು. ಮತ್ತೊಮ್ಮೆ ಕೇಂದ್ರ ಸರ್ಕಾರ ದರ ಪರಿಷ್ಕರಣೆ ಮಾಡಬೇಕೆಂದು ಆಗ್ರಹವನ್ನ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏನು ಕೇಂದ್ರ ಸರ್ಕಾರ ತಡರಾತ್ರಿ ಹೆಚ್ಚಳ ಮಾಡಿರುವಂಥದ್ದು, ಒಮ್ಮೆಗೆ 993 ರೂಪಾಯಿಯಷ್ಟು ಏನು ಹೆಚ್ಚಳ ಮಾಡಿರುವಂಥದ್ದು. ಕಳೆದ 3 ತಿಂಗಳಿಂದ 2-3 ಬಾರಿ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹೆಚ್ಚಾಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಿಸರ್ಗ ಹೋಟೆಲ್ ಮಾಲೀಕರಾದಂಥ ಕೃಷ್ಣರಾಜ್ ಅವರು ಇದ್ದಾರೆ. ಸರ್, ಕಳೆದ 3 ತಿಂಗಳಿಂದ 3 ಬಾರಿ ಹೈಕ್ ಆಗಿರುವಂಥದ್ದು. ಸೊ ಇವತ್ತು ಸಹ ಹೈಕ್ ಆಗಿರುವಂಥದ್ದು, ಅದು ಸಹ ಇಷ್ಟು ದೊಡ್ಡ ಅಮೌಂಟಲ್ಲಿ ಹೈಕ್ ಆಗಿರುವಂಥದ್ದು. ಪದೇ ಪದೇ ನಾವು ಈಗ ರೇಟ್ ಜಾಸ್ತಿ ಮಾಡೋಕ್ಕೂ ಆಗಲ್ಲ, ಕಸ್ಟಮರನ್ನು ಕಳ್ಕೋಬೇಕಾಗತ್ತೆ, ಗ್ರಾಹಕರು ಮತ್ತು ಹೋಟ್ಲ್ ಹತ್ರ ಬರಲ್ಲ. ಆದ್ದರಿಂದ ಈ ಒಂದು ದರ ಏರಿಕೆ ಬಗ್ಗೆ ಪುನರ್ ಪರಿಶೀಲಿಸಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು 1000 ರೂಪಾಯಿ ಒಂದೇ ಸಲ ಜಾಸ್ತಿ ಮಾಡಿದ್ದು ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾವು ಯೋಚನೆ ಮಾಡ್ತಾಯಿದ್ವಿ, ಬೇರೆ ಬೇರೆ ಅನಿವಾರ್ಯ ಇಂಥ ಮತ್ತೆ ಗ್ಯಾಸಲ್ಲಿ ನಾವು ಅಡುಗೆ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಕಟ್ಟಿಗೆ ಒಲೆಯಲ್ಲೋ ಅಥವಾ ಮತ್ತು ಎಲೆಕ್ಟ್ರಿಕಲ್ ಬಾಯ್ಲರು ಎಲ್ಲ ಎಲೆಕ್ಟ್ರಿಕಲ್ ಇಂಡಕ್ಷನು ಈ ರೀತಿಯಾಗಿ ಅದನ್ನು ಹೆಚ್ಚು ಬಳಕೆ ಮಾಡಿಕೊಂಡು ಇದನ್ನು ಗ್ಯಾಸನ್ನು ಉಪಯೋಗನೇ ನಿಲ್ಲಿಸಬೇಕು ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಇದರ ಬಗ್ಗೆ ಒಂದು ಚಿಂತನೆಯೂ ಮಾಡ್ತಾ ಇದ್ದೀವಿ. ಸರ್, ಈಗ ಕಳೆದ 3 ತಿಂಗಳಿಂದ ಯುದ್ಧ ಆಗ್ತಾ ಇರುವಂಥದ್ದು, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧ ಆಗ್ತಾ ಇರುವಂಥದ್ದು. ಈ ಪದೇ ಪದೇ 150 ರೂಪಾಯಿ ಆಯಿತು, 250 ರೂಪಾಯಿ ಜಾಸ್ತಿ ಆಯಿತು, ಮತ್ತು ಅದ್ರ ಜೊತೆಗೆ ಗ್ಯಾಸ್ ಅಭಾವ ಸಹ ಉಂಟಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ಈಗ ಮತ್ತೆ ಈಗ ಪ್ರೈಸ್ ಹೈಕ್ ಆಗಿರುವಂಥದ್ದು. ಹೋಟೆಲ್ ಮಾಲೀಕರಿಗೂ ತುಂಬ ಶಾಕು, ಸಂಕಷ್ಟ. ಅದ್ರ ಜೊತೆಗೆ ಕೆಲಸ ಮಾಡುವಂಥ ಇಲ್ಲಿ ಎಂಪ್ಲಾಯೀಸ್ಗೂ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಮತ್ತು ಗ್ರಾಹಕರು ಏನಂತಾರೆ ಸರ್ ಇಲ್ಲಿ ಬಂದವರು? ನೋಡಿ, ಗ್ರಾಹಕರಿಗೆ ನಮ್ಮ ಇವತ್ತು ತಮ್ಮ ಮಾಧ್ಯಮದಲ್ಲಿ ಪ್ರತಿಯೊಂದು ವಿಚಾರಗಳು ತಿಳಿತಾ ಇದೆ. ಆದ್ದರಿಂದ ಅವ್ರಿಗೂ ಇದ್ರ ಬಗ್ಗೆ ಒಂದು ಅರ್ಥ ಆಗಿದೆ. ಸಿಲಿಂಡ್ರು ಯಾವ ರೇಟಲ್ಲಿದೆ, ಸಿಲಿಂಡ್ರು ಮನೆಗಳಿಗೂ ಇವತ್ತು ಬುಕ್ ಮಾಡಿದರೆ ಸಿಗೋದು ಕಷ್ಟ ಆಗಿದೆ. ಆಮೇಲೆ ಈ ಟೋಟಲಿ ಈ LPG ಅನ್ನೋದು ಒಂಥರ ಗಂಡಾಂತರದಲ್ಲೇ ಇದೆ, ಯಾವ ರೀತಿ ಅಂತಲೂ ಅದು ಹೇಳೋಕ್ಕಾಗಲ್ಲ. ಈ ಗ್ರಾಹಕರಿಗೂ ಇದ್ರ ಬಗ್ಗೆ ಒಂದು ಮನವರಿಕೆ ಆಗಿದೆ. ಈ ಹೆಚ್ಚು ಕೊಟ್ಟು ನಾವು ಖರೀದಿ ಮಾಡ್ತಾ ಇರೋದು, ಅವರೇ ಒಂದ್ಸಲ ಕೇಳ್ತಾರೆ ಸಿಲಿಂಡ್ರ್ ಪ್ರಾಬ್ಲಮ್ ಸಾಲ್ವ್ ಆಯಿತಾ ಅಥವಾ ಸಿಲಿಂಡ್ರ್ ಬರ್ತಾ ಇದೆಯಾ ಅಂತ ಗ್ರಾಹಕರು ನಮ್ಮನ್ನ ವಿಚಾರಿಸ್ತಾರೆ. ಬಟ್ ಇದನ್ನೆಲ್ಲ ಏನಾದರೂ ನಾವು ಕಸ್ಟಮರಿಗೆ ಒಂದು ಒಳ್ಳೆಯ ಫುಡ್ ಕೊಡಬೇಕಾದ್ರೆ ಇದನ್ನೆಲ್ಲ ನಾವು ಈಗ ಲಾಭ ನಷ್ಟ ಪ್ರತಿನಿತ್ಯ ಒಂದು ದಿವಸ ಲಾಭ ಆಗ್ಬೋದು, ಒಂದು ದಿವಸ ನಷ್ಟ ಆಗ್ಬೋದು. ಇದನ್ನೆಲ್ಲ ನಾವು ಒಂದು ಗಮನದಲ್ಲಿಟ್ಟುಕೊಂಡು ನಾವು ಗ್ರಾಹಕರನ್ನ ಸೆಳಿಬೇಕಾಗತ್ತೆ. ಗ್ರಾಹಕರು ಪ್ರತಿನಿತ್ಯನೂ ನಾವು ಒಂದು ಒಳ್ಳೆಯ ಫುಡ್ ಕೊಡಬೇಕಾದ್ರೆ ಈ ಪ್ರತಿ ಬಾರಿಯೂ ಏರಿಕೆ ಮಾಡೋಕ್ಕಾಗಲ್ಲ. ನಾಳೆ ಒಂದು ವಾರ ಬಿಟ್ಬಿಟ್ಟು ಮತ್ತೆ ಜಂಪ್ ಆಗ್ಬೋದು, ನಾವು ತಕ್ಷಣ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಗ್ರಾಹಕರು ನಷ್ಟ ಆಗ್ತಾರೆ, ಗ್ರಾಹಕರು ಹೋಟ್ಲ್ ಹತ್ರ ಬರಲ್ಲ ಅಂತ ಗ್ರಾಹಕರಿಗೆ ಒಂದು ಆಕ್ರೋಶ ಹೇಳ್ತಾರೆ. ಈ ಕೆಲವೊಂದು ಸರ್ಕಾರಗಳು ಮಾಡುವಂಥ ಒಂದು ಈ ಬೆಲೆ ಏರಿಕೆ ಆಗಿರ್ಬೋದು, ಅವೈಜ್ಞಾನಿಕವಾಗಿ ಈ ಒಂದು ದರ ಏರಿಸೋದು. ಈಗ 2 ರೂಪಾಯಿ ಈಗ ಕಸದ ವಿಚಾರ ಆಗಿರ್ಬೋದು, ಈಗ 12 ರೂಪಾಯಿ ಪರ್ kg ಕಸ ಕೊಡಬೇಕು ಅಂತ ಹೇಳಿದ್ದಾರೆ. 2 ರೂಪಾಯಿ 3 ರೂಪಾಯಿ ಆದರೂ ಓಕೆ, ಒಂದೇ ಬಾರಿ 12 ರೂಪಾಯಿ ಅಂದರೆ ನಾವು ಎಲ್ಲಿಂದ ತರೋದು? ಈ ರೀತಿಯಾದ ಬಗ್ಗೆ ಗ್ರಾಹಕರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹಾಗೆ ಸರ್, ಈಗ ಎಲೆಕ್ಷನ್ ಇತ್ತು, 5 ಸ್ಟೇಟ್ಗಳ ಎಲೆಕ್ಷನ್ ಇತ್ತು. ಈಗ ಅದಕ್ಕೆ ಮುಂಚೆ ಏನೋ ಪ್ರೈಸ್ ಇಷ್ಟು ಇದ್ದಿಲ್ಲ, ಕಡಿಮೆ ಜಾಸ್ತಿ ಆಗ್ತಾಯಿತ್ತು, ಅಂದರೆ ಕಡಿಮೆ ರೇಟ್ ಜಾಸ್ತಿ. ಈಗ ಎಲೆಕ್ಷನ್ ಮುಗಿದಿದೆ. ಸೊ ಈಗ ಕೇಂದ್ರ ಸರ್ಕಾರ ಈ ರೀತಿ 991 ರೂಪಾಯಿ ಅಷ್ಟು ಮಾಡಿರುವಂಥದ್ದು ತುಂಬ ಅನ್ಯಾಯ ಅನ್ಸಲ್ಲ? ಖಂಡಿತ. ಈ ಒಂದು ಎಲ್ಲ ರಾಜಕೀಯ ಪಕ್ಷಗಳು ಒಂದು ಚುನಾವಣೆ ಅಥವಾ ಒಂದು ಪೊಲಿಟಿಕಲ್ ಪಾಯಿಂಟ್ ಅಜೆಂಡಾ ಮೇಲೆ ಇವರು ಕೆಲಸ ಮಾಡ್ತಾರೆ. ಯಾವುದೇ ಒಂದು ಸಮಾಜ ಅಥವಾ ಗ್ರಾಹಕರಿಗೆ ಅಥವಾ ಈ ಒಂದು ವಿಚಾರ ಮಾಡಲ್ಲ. ಒಟ್ಟಾರೆ ಅವರಿಗೆ ನಿಮಗೆ ಹಣ ಬೇಕು, ದುಡ್ಡು ಬೇಕು, ಸರ್ಕಾರಗಳಿಗೆ ನಡೆಸ್ಲಿಕ್ಕೆ ಹಣ ಬೇಕು, ದುಡ್ಡು ಬೇಕು, ಪುಕ್ಷಟೆ ಕೊಡಬೇಕು, ಇದ್ರ ಯೋಚನೆ ಮಾಡ್ತಾರೆ. ಈ ರೀತಿ ಮಾಡಿದಾಗ ಈ ಒಂದು ಅನಿವಾರ್ಯತೆ ಪರಿಸ್ಥಿತಿ ಮಾಡ್ತಾರೆ. ನಮಗೆ ದರ ಏರಿಕೆ ಮಾಡೋದು ಅಥವಾ ಚುನಾವಣೆ ನಂತರ ಮಾಡ್ತಾರೆ.
ಅಥವಾ ಎಲ್ಲೆಲ್ಲಿ ಚುನಾವಣೆ ಇರಲ್ಲ ಅಲ್ಲಲ್ಲಿ ದರ ನೀವು ಕಡಿಮೆ ಮಾಡೋದು, ಇದೊಂದು ಪೊಲಿಟಿಕಲಿ ಗೇಮ್. ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಮಾಡ್ತಾರೆ. ಇದು ಸಫರ್ ಆಗೋದು ನಮ್ಮಂಥ ಗ್ರಾಹಕರು ಅಥವಾ ನಮ್ಮಂಥ ಜನಗಳೇ. ಆದ್ದರಿಂದ ಹೆಚ್ಚು ನೀವು ಈ ರೀತಿಯಾದ ಒಂದು ಬೆಲೆ ಏರಿಕೆ ಮಾಡಿದಾಗ ಬದುಕುವಂಥ ಲೈಫು ನಮಗೂ ಭಾಳ ಕಷ್ಟದಲ್ಲಿ ಬದುಕುವಂಥ ಪರಿಸ್ಥಿತಿ ಇದೆ. ಈಗ ನಮ್ಮಲ್ಲಿ ಕೆಲಸ ಮಾಡೋ ಹುಡುಗನಿಗೂ ಇವತ್ತು ನಾ ಕೊಡುವಂಥ ಸಂಬಳದಲ್ಲಿ ಬದುಕೋಕ್ಕಾಗಲ್ಲ ಅವನಿಗೆ. ಈ ದರ ಏರಿಕೆ ಅವನಿಗೂ ಇರುತ್ತೆ. ನಮ್ಮಲ್ಲಿ ತಿನ್ನುವಂಥ ಬಂದ ಗ್ರಾಹಕನಿಗೂ ದರ ಏರಿಕೆ ಬರೇ ಇರುತ್ತೆ. ಅವ್ನು ಮನೆಗೆ ತೊಗೊಂಡು ಹೋಗ್ಬೇಕಾದ್ರೂ ಒಂದು ಹೆಚ್ಚಿನ ಒಂದು ಸಾಮಾನು ರೇಟ್ ಆಗಿರ್ಬೋದು, ಬೇರೆ ಎಲ್ಲದೂ ನೀವು ಹೆಚ್ಚಿನ ಒಂದು ದರ ಕೊಟ್ಟೆ ತೊಗೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಮುಂದಿನ ದಿವಸ ಸರಿ ಹೋಗುತ್ತೋ ಗೊತ್ತಿಲ್ಲ, ನೋಡಬೇಕು, ಕಾದು ನೋಡಬೇಕಾಗುತ್ತೆ. ನೀವು ಹೋಟೆಲ್ ಮಾಲೀಕರಾಗಿ ಒಂದು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತಾರೆ ಈ ರೀತಿ ಆಗ್ತಿರೋದು? ರಾಜ್ಯ ಸರ್ಕಾರ ಏನು ಮಾಡ್ಬೋದು, ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಖಂಡಿತ ಈಗ ನೀವು ಏನು ಸರ್ಕಾರ ನಡೆಸೋರಿಗೆ ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ. ಈ ಕೆಲವೊಂದು ಈ ಉಚಿತ ಅಂತ ಕೊಡ್ತಾರೆ, ಅಥವಾ ಕೆಲವೊಂದು ನಿಮಗೆ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಹಾಕ್ತಾರೆ. ಈ ರೀತಿಯಾಗಿ ಇದನ್ನೆಲ್ಲ ಒಂದು ಸಾಮಾನ್ಯ ಜನರಿಗೆ ಹೊರೆ ಆಗದೆ ರೀತಿಯಲ್ಲಿ ನೀವು ಮಾಡಿ, ಅಥವಾ ಎಲ್ಲರಿಗೂ ಒಂದು ಸಮನಾದ ರೀತಿಯಲ್ಲಿ ಬದುಕುವಂಥ ಒಂದು ದಾರಿ ಮಾಡಿಕೊಡಿ ಅಂತಲೇ ಅವ್ರ ಹತ್ರ ನಾವು ಕೇಳ್ಕೊಬೋದು ಅಷ್ಟೇ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಏನು ಇಲ್ಲಿನ ನಿಸರ್ಗ ಹೋಟೆಲ್ ಮಾಲೀಕರ ಮಾತಾಗಿರುವಂಥದ್ದು. ಅಂದರೆ ಯಾರಿಗೂ ಸಹ ಹೊರೆ ಆಗದ ರೀತಿಯಲ್ಲಿ ಕೇಂದ್ರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ದರಗಳನ್ನು ಫಿಕ್ಸ್ ಮಾಡಬೇಕು ಮತ್ತು ಆದಷ್ಟು ಬೇಗ ಈ ಒಂದು ಸಿಲಿಂಡರ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.